ಯೂಟ್ಯೂಬ್ ಚಾನಲ್ ಅನನ್ಯ ವ್ಲಾಗ್ಸ್. ನಾನು ಬೆಳಗ್ಗೆಯಿಂದ ಯೋಚನೆ ಮಾಡ್ತಾ ಇದ್ದೆ ಏನು ಕಂಟೆಂಟ್ ಕೊಡಲಿ ಇವತ್ತು, ಯಾವ ಥರ ಕಂಟೆಂಟ್ ಕೊಡಲಿ ಅಂತ. ಸರಿ ಆಯಿತು, ಕುಕ್ಕಿಂಗ್ ವ್ಲಾಗ್ ಮಾಡೋಣ ಯಾವುದಾದ್ರೂ ಒಂದು ಅಂತ ತಲೆಗೆ ಬಂತು. ಕುಕ್ಕಿಂಗ್ ವ್ಲಾಗ್ ಅಂತ ಅಂದರೆ ಸ್ಟಾರ್ಟಿಂಗ್ ಅಲ್ವಾ, ಸೊ ಯಾವುದಾದ್ರೂ ಸ್ವೀಟ್ಸಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ನನಗೂ ಗೊತ್ತು ನಿಮಗೆಲ್ಲ ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ಗೊತ್ತಿರುತ್ತೆ ಅಂತ. ಆದರೂ ಇರಲಿ, ನಮ್ಮ ಚಾನಲಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ಒಂದ್ಸಲ ನೋಡ್ಕೊಂಡು ಬನ್ನಿ. ಈಗ ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ನಿಮಗೂ ತೋರಿಸ್ಕೊಂಡು ಕೊಡ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಈಗ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾನು ಒಂದು ಪ್ಲೇಟ್ಗೆ ಇದನ್ನು ಎತ್ಕೊತೀನಿ. ಈಗ ಇದನ್ನು ಎತ್ಕೊತಾ ಇದ್ದೀನಿ. ಅದೇ ಎಣ್ಣೆಗೆ ನಾನು ಶಾವಿಗೆನೂ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ತಾಯಿದ್ದೀನಿ. ಇದು ಫುಲ್ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಫ್ರೈ ಮಾಡಿಬಿಟ್ಟು ತೋರಿಸ್ತೀನಿ ನಾನು ಯಾವ ಥರ ಕಲರ್ ಇರಬೇಕು ಅಂತ. ಇದು ಗೋಲ್ಡ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕಂದರೆ ನಾವು ಹಸಿಯಾಗಿದ್ದಾಗೇನೆ ಹಾಕಿದ್ರೆ ಪಾಯಸ ಚೆನ್ನಾಗಾಗಲ್ಲ. ಸ್ವಲ್ಪ ಫ್ರೈ ಆಗಬೇಕು, ಆಗ ತುಂಬ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡಿ, ಹಂಗಂತ ಸಿದೋಗೋ ತನಕ ಅಲ್ಲ, ಗೋಲ್ಡ್ ಕಲರ್ ಇರಲಿ ಸಾಕು. ಈ ಥರ ಫ್ರೈ ಆದಮೇಲೆ ನಾನು ಹಾಲು ಮತ್ತು ನೀರನ್ನ ಹಾಕ್ಕೊಂಡೆ. ಲಾಸ್ಟಲ್ಲಿ ಸಕ್ಕರೆ ಹಾಕೋಣ, ಯಾಕಂದರೆ ಫಸ್ಟೇ ಬೇಡ. ಸ್ವಲ್ಪ ಹಾಲು ಕುದಿ ಬಂದಮೇಲೆ ಸ್ವಲ್ಪ ಸಕ್ಕರೆ ಹಾಕೋಣ. ಟೇಸ್ಟಿಗೆ ತಕ್ಕಂತೆ ಸಕ್ಕರೆ ಹಾಕೊಳ್ಳಿ ನೀವು ನೋಡಿಕೊಂಡು. ನಾನು ಏಲಕ್ಕಿ ಪೌಡರ್ ಹಾಕ್ತಾಯಿದ್ದೀನಿ. ಇವಾಗ ಕುದಿ ಬಂದಿದೆ ಸ್ವಲ್ಪ ಹಾಲು, ಅದಕ್ಕೆ ಇವಾಗ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸಕ್ಕರೆ ನಿಮ್ಮ ಟೇಸ್ಟಿಗೆ ಪ್ರಕಾರ ತೊಗೊಳ್ಳಿ. ನಾನು ಸ್ವಲ್ಪ ನೋಡ್ಕೊಂಡು ತೊಗೊತಾ ಇದ್ದೀನಿ. ನೋಡೋಣ, ಸಪ್ಪೆ ಆದರೆ ಆಮೇಲೆ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಇದೊಂದು ಸ್ವಲ್ಪ ಕರಗಲಿ ಸಕ್ಕರೆ. ಇದು ಕುದಿ ಬಂದಮೇಲೆ ನಾನು ದ್ರಾಕ್ಷಿ ಗೋಡಂಬಿ ಎಲ್ಲ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತೀನಿ. ಈಗ ನೋಡ್ತಾ ಇರ್ಬೋದು, ಸಕ್ಕರೆ ಎಲ್ಲ ಹಾಕಿದ್ದೀನಿ, ಕುದಿ ಬಂದಿದೆ. ಎಷ್ಟು ಚೆನ್ನಾಗಾಗಿದೆ ಪಾಯಸ ಅಂತ. ಆಮೇಲೆ ಬಾಣಲಿ ನೋಡಿ ಇವ್ರದ್ದು ಹೆಂಗಿದೆ, ಹಳೆ ಕಾಲದ ಥರ ಎಲ್ಲ ಅಂದ್ಕೋಬೇಡಿ. ಇದು ನಮ್ಮ ತಲಾಂತರಿಂದ ಬಂದಿರೋದಂತೂ ಅಲ್ಲ, ಇಲ್ಲೇ ಎಲ್ಲ ತೊಗೊಂಡಿತ್ತು. ಈ ಥರ ಆಗ್ಬಿಟ್ಟಿದೆ ಅಷ್ಟೇ. ಎತ್ತಾಕಿ ನಮ್ಮ ಮಮ್ಮಿ ನಮ್ಮ ಮೇಲಿರೋ ಕೋಪಕ್ಕೆ ಎತ್ತಾಕಿ ಹಿಂಗೆ ಆಗ್ಬಿಟ್ಟಿದೆ ಗೈಸ್. ಈಗ ದ್ರಾಕ್ಷಿ ಗೋಡಂಬಿ ಎಲ್ಲ ಆ್ಯಡ್ ಮಾಡ್ತಿದ್ದೀನಿ. 1-2 ಮಿನಿಟ್ಸ್ ಇದು ಕುದಿ ಬಂದಮೇಲೆ ಆಫ್ ಮಾಡ್ಕೊಳ್ಳಿ ಅಷ್ಟೇ ಗೈಸ್. ಪಾಯಸ ಆಗೋಯ್ತು. ಕಷ್ಟ ಏನಿಲ್ಲ, ತುಂಬ ಈಸಿನೇ. ನೀವು ನಿಮ್ಮನೇಲಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಯಾವ ಥರ ಬಂತು ಪಾಯಸ ಅಂತ. ಹೆಂಗೈತೆ ಅಂತ ಆನೆಸ್ಟಾಗಿ ಹೇಳು ಅಮೂಲ್ಯ. ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇದಾಗಿತ್ತು ಶಾವಿಗೆ ಪಾಯಸದ ರೆಸಿಪಿ. ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದು ಖಂಡಿತ ಟ್ರೈ ಮಾಡ್ತೀನಿ. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಅಕ್ಕ, ನಾನು ನಲ್ಲಿಕಾಯಿ ತಿಂತಿದ್ದೀವಿ. ಹೆಂಗೈತೆ ನಲ್ಲಿಕಾಯಿ? ಸೂಪರ್. ಹುಳಿ ಇಲ್ವಾ? ತಿನ್ನು ಮತ್ತೆ. ಈಗ ತಿನ್ನು. ನಾನು ಮತ್ತು ನನ್ನ ತಂಗಿ ಇಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲಿ ನಮ್ಮ ದೊಡ್ಡಮ್ಮರ ಮನೆ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಡ್ಕೊ ಹೋಗ್ತಾಯಿದ್ವಿ. ಅಲ್ಲೇ ಹಾಲೆಂಡ್ ಡೈರಿ ಇದೆ, ಹಾಲು ಹಾಕ್ಸ್ಕೊಂಡು ಬರುವಂಗಾಗುತ್ತೆ. ಹೋಗೋಣ ಅಂದ್ಬಿಟ್ಟು ನಾನು ನಮ್ಮ ಮಮ್ಮಿ ಮತ್ತು ನನ್ನ ತಂಗಿ ಹೋಗ್ತಾಯಿದ್ವಿ. ನಮ್ಮ ಮಮ್ಮಿ ಮುಂದೆ ಹೋಗ್ತಾಯಿದ್ದಾರೆ ಫುಲ್ಲು, ನಾನು ನನ್ನ ತಂಗಿ ಫುಲ್ ಹಿಂದೆ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾಯಿದ್ವಿ. ನನ್ನ ತಂಗಿ ಫುಲ್ ನಾಚ್ಕೊತವಳೆ, ವ್ಲಾಗಲ್ಲೆಲ್ಲ ಹಾಕ್ಬೇಡ ನಾನು ಚೆನ್ನಾಗಿಲ್ಲ ಅಂತ. ಹೇಳ್ಬೇಕು ಅಂದರೆ ನನಗಿಂತ ನನ್ನ ತಂಗಿನೇ ತುಂಬ ಚೆನ್ನಾಗಿದ್ದಾಳೆ. ಆದರೆ ಕ್ಯಾಮ್ರಾಗೆ ಮಾತ್ರ ಫೇಸೇ ತೋರಿಸ್ತಾ ಇರಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನಾನು ಕ್ಯಾಮ್ರಾ ಇಟ್ಕೊಂಡ್ರೆ ಸಾಕು, ಪ್ಲೀಸ್ ಅನನ್ಯ ನನ್ನ ಮಾತ್ರ ತೋರಿಸ್ಬೇಡ ಅಂತ ಅನ್ನೋಳು. ಹೆಂಗೆ ನಗ್ತಾ ಇದ್ದಾಳೆ ಅಂತ ನೀವೇ ನೋಡಿ. ನಮ್ಮ ದೊಡ್ಡಮ್ಮರ ಮನೆಗೆ ನಡ್ಕೊಂಡು ಬಂದ್ವಿ. ನೋಡೋಣ, ನಮ್ಮ ದೊಡ್ಡಮ್ಮಗೆ ಫೋನ್ ಮಾಡಿ ಹೇಳಿದೆ ಬರ್ತಾಯಿದ್ದೀನಿ ದೊಡ್ಡಮ್ಮ ಅಂತ. ನಿಮ್ಮ ದೊಡ್ಡಮ್ಮ ಬೆಡ್ಶೀಟ್ ಹೊತ್ಕೊಂಡು ಮಲ್ಗವ್ರೆ. ಯಾಕೋ ವಾಮಿಟ್ ಅಂತೆ ಗೈಸ್. ಮೊದಲು ವಿಚಾರನ ಕೇಳಬೇಕು. ಯಾಕೆ ದೊಡ್ಡಮ್ಮ, ಏನಾಯಿತು? ರೆಡಿ, ಆಸ್ಪತ್ರೆಗೆ ಹೋಗೋಣ. ಆಸ್ಪತ್ರೆಗೆ ರೆಡಿ ಹೋಗೋಣ, ಕರ್ಕೊಯ್ತೀನಿ ನಾನೇ. ಹಾಲಕ್ಸ್ಕೊಬ್ರಕ್ಕೆ ಹೋಗ್ತಾ ಇದ್ದಾರೆ ಇಬ್ರು.
ಹಾಲು ಹಾಕ್ಸ್ಕೊಂಬರೋಕ್ಕೆ ನಾನು ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಹೋಗಿದ್ವಿ. ನಾನು ಯಾರ್ಯಾರು ಈ ಥರ ಹಾಲು ಹಾಕ್ಸ್ಕೊಂಬರೋದು ಊರುಗಳಲ್ಲಿ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಲು ಹಾಕ್ಸ್ಕೊಂಡು ಬಂದ್ವಿ. ಅಲ್ಲಿ ಚೇಂಜ್ ಕೊಟ್ಟರು. ನಮ್ಮ ಅಕ್ಕ ಏನು ಹೇಳ್ತಾಳೆ ನೋಡಿ. ಚಾಕ್ಲೇಟ್ ಕೊಡಿಸ್ತಾಳಂತೆ. ₹1 ಕೊಟ್ಟರು. ₹1 ಸಾಧನೆ ಮಾಡ್ತಾವಳೆ. ಇಲ್ಲಿ ಪಕ್ಷಿ ಸತ್ತೋಗಿದೆ. ಮರದ ಮೇಲಿಂದ ಬಿದ್ದು ಸತ್ತಿದೆಯಂತೆ ಗಾಳೀಲಿ. ಇದು ತುಂಬ ಪುಟ್ಟು ಮರಿ. ಹಾಗೆ ನಮ್ಮ ದೊಡ್ಡಮ್ಮರ ಮನೆಗೆ ಹೋಗೋಣ, ನಮ್ಮ ದೊಡ್ಡಮ್ಮನ ಮಾತಾಡ್ಸ್ಕೊಬರೋಣ ಅಂತ ಹೋಗ್ತಿದ್ದೆ. ನಮ್ಮ ಮಮ್ಮಿ ನಾನು ವೀಡಿಯೋ ಮಾಡೋದು ನೋಡ್ಬಿಟ್ಟು ಅಲ್ಲೇ ನಿಂತ್ಕೊಂಡ್ಬಿಟ್ರು, ನೀನು ಫಸ್ಟ್ ಹೋಗು ಅಂತ. ನಮ್ಮ ದೊಡ್ಡಮ್ಮನ ಮಾತಾಡ್ಸೋಣ ಅಂತ ಹೋದೆ. ಅವ್ರು ಪೂಜೆ ಮಾಡ್ತಿದ್ರಲ್ಲ, ಅದಕ್ಕೆ ನಾನು ಅವ್ರ ಹತ್ರ ಏನೂ ಜಾಸ್ತಿ ಮಾತಾಡಿಲ್ಲ, ಬಂದುಬಿಟ್ಟೆ. ಮನೆಗೆ ಬರೋಣ ಅಂದರೆ ತುಂಬ ಮಳೆ ಬರ್ತಿತ್ತು, ಅದಕ್ಕೆ ಸುಮ್ಮನೆ ಹಾಗೆ ನಿಂತಿದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ನಿಮಗೆ ಎಂಟರ್ಟೈನ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂದಮೇಲೆ ನೀವು ನನಗೆ ಸಪೋರ್ಟ್ ಮಾಡಬೇಕು. ನಾನು ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ, ಆದರೆ ನೀವು ಕೂಡ ಅದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್. ಬಾಯ್.